Nixon's murder mystery? What I heard, source information, is one of the doctor, homeopathy doctor. Basically, he's a doctor. He doesn't know any health problem, and he joined the Nityananda Ashram, 2002, I think. Then he shifted to Bangalore city. That is the first starting point, not in Biddi. Bangalore, Malleshwaram, I think. Malleshwaram ಚಿಕ್ಕ ರೂಮ್ ಮಾಡ್ಕೊಂಡು ಸ್ಟೇ ಮಾಡಿದ್ದಾರೆ. ಹಂಗ ಬಿಫೋರ್ ಡೆತ್ ಹ್ಯಾಪನ್ 3 days ಮುಂದೆ ಅವ್ರ ಮನೆಗೆ ಹೋಗಿಬಿಟ್ಟು ನಾರ್ಮಲ್ ಆಗಿಬಿಟ್ಟು ಮಾತಾಡಿ ಊಟ ಎಲ್ಲ ಆಗಿಟ್ಟು ರಿಟರ್ನ್. 3 days early morning, one of the ashram, Nityananda secretary, Sadananda called, ಸಣ್ಣ ಒಂದು ಸೀರಿಯಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಇಮಿಡಿಯೇಟ್ ಆಗಿ ಬನ್ನಿ. ಆನ್ ದಿ ರಿಟರ್ನ್ ಟೈಮ್ ಹುಜೂರ್ಲ ಫೋನ್ ಬಂದಿದೆ 8:30ಗೆ 10 o'clock ಇನ್ಫಾರ್ಮ್ ಮಾಡಿ ಡೆತ್ ಆಗಿತ್ತೇನೆ. ದಿಸ್ ಟೈಮ್ ಇಂಪಾರ್ಟೆಂಟ್. 10 o'clock ಡೆತ್ ಆಗಿದೆ. ಇದೆಲ್ಲ ಸ್ಟೇಟ್ಮೆಂಟ್ ಇದೆ, ಕಂಪ್ಲೇಂಟ್ ಇದೆ, ನಾನು ನೋಡ್ತೀನಿ. ಬಟ್ ಹಾಸ್ಪಿಟಲ್ ರೆಕಾರ್ಡ್ ಸೆಡ್ ಅಡ್ಮಿಟೆಡ್ 10 o'clock. ದ ಪೇಷಂಟ್ ಅಡ್ಮಿಟೆಡ್ 10 o'clock. And kidney failure, so many reasons. All reasons in one patient. He's 12 o'clock he is died now. ಮೆಸೇಜ್ ಕೊಡೋ ಪ್ರಕಾರ 10 ಗಂಟೆಗೆ ಅಡ್ಮಿಟ್ ಆದ್ರು 12 ಗಂಟೆಗೆ ಸತ್ರು ಅಂತ ಹೇಳ್ತಾರೆ. ಆದ್ರೆ ಇವನು 10 ಗಂಟೆಗೆ ಅವ್ರ ಪೇರೆಂಟ್ಸ್ ಫೋನ್ ಮಾಡಿ ನಿಮ್ಮ ಸತ್ತು ಹೋಗ್ಬಿಟ್ಟಿದ್ದಾರೆ. ಇನ್ನೊಂದು ಸನ್ಯಾಸಿ ವೆರಿ ಫಸ್ಟ್ ಇನ್ಸಿಡೆಂಟ್ ಸರ್ ಇದು. ಏನೂ ಆಗಿಲ್ಲ. ಕರಪ್ಷನ್ ಶೋಸ್ ವೇರ್ ಆಲ್ ಕರಪ್ಷನ್ ಗೋಯಿಂಗ್ ಆನ್. ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಎಲ್ಲ ಕಡೆನೂ ಕರಪ್ಷನ್ ಇಸ್ ಪ್ಲೇಯಿಂಗ್ ಎ ವೆರಿ ವೈಟಲ್ ರೋಲ್. ವೆರಿ ಸಾರಿ ಟು ಸೇ ದಿಸ್. ಇಲ್ಲೂ ಸಹಿತ ಇಲ್ಲಿ ಮಹಾವೀರ್ ಹಾಸ್ಪಿಟಲ್ ಡೆಡ್ ಬಾಡಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಮಹಾವೀರ್ ಜೈನ್ ಹಾಸ್ಪಿಟಲ್. ವಾಟ್ ಎವರ್ ಇಟ್ ಈಸ್, ಹಿ ಕೆನಾಟ್ ಪ್ಲೇ ವಿತ್ ದಿ ಲೈವ್ಸ್ ಆಫ್ ದಿ. ಆಯ್ತು, ಈಗ ಇಂಥ ಸಂಗೀತ, ಅಂಥ ನಿಕ್ಸನ್, ಅಂಥ ಡೈಮಂಡ್ ಎಲ್ಲಾರನ್ನೂ ಬಿಟ್ಬಿಡೋಣ ಮೇಡಮ್. 100 ಜನ ಮಕ್ಕಳು ಅಲ್ಲಿ ಆಶ್ರಮದಲ್ಲಿ ಗುರುಕುಲದಲ್ಲಿದ್ದಾರೆ. ಅವ್ರು ಯಾರಿಗೂ ಪ್ರಾಪರ್ ಎಜುಕೇಶನ್ ಸಿಗ್ತಿಲ್ಲ. ಮತ್ತೆ ಇನ್ನೊಂದೇನಂತ ಗೊತ್ತಾ ಮೇಡಮ್, ದೇವ್ರ ಫೋಟೋಗಳನ್ನ ತೋರಿಸಿದ್ರೆ, ನೀವು ಹಿಂದೂ ದೇವ್ರ ಫೋಟೋ ತೋರಿಸಿ ಅಥವಾ ಕ್ರಿಶ್ಚಿಯನ್ ದೇವ್ರ ಫೋಟೋ ತೋರಿಸಿದ್ರೆ, ಇವ್ರು ಯಾರು ನಮ್ ಗಾಡ್ ಅಲ್ಲ, ನಮ್ ಗಾಡ್ ನಿತ್ಯಾನಂದ ಮಾತ್ರ, ಅವರೇ ಇನ್ಕಾರ್ನೇಷನ್. ನನಗೆ ಅವರೇ. ಆಮೇಲೆ ದೇ ಡೋಂಟ್ ನೋ ಮ್ಯಾಥಮೆಟಿಕ್ಸ್, ದೇ ಡೋಂಟ್ ನೋ ಸೈನ್ಸ್, ದೇ ಡೋಂಟ್ ನೋ ಸೋಷಿಯಲ್ ಸ್ಟಡೀಸ್. ನಮ್ಮ ಇದ್ರ ಪ್ರಕಾರ ನಾವೇನ್ ಓದ್ತೀವಿ, ಬಯಾಲಜಿ ಅಂದ್ರೆ ಗೊತ್ತಿಲ್ಲ, ಕೆಮಿಸ್ಟ್ರಿ ಅಂದ್ರೆ ಗೊತ್ತಿಲ್ಲ, ಫಿಸಿಕ್ಸ್ ಅಂದ್ರೆ ಗೊತ್ತಿಲ್ಲ. ಆ 100 ಮಕ್ಕಳ ಭವಿಷ್ಯ ಏನು ಮೇಡಮ್ ಅಂತ ನಾವು ಉಮಾಶ್ರೀ ಅವ್ರ ಹತ್ರ ಕೇಳಿ, ಕಿಮ್ಮನೆ ರತ್ನಾಕರ್ ಅವ್ರ ಹತ್ರ ಕೇಳಿ, ದಯವಿಟ್ಟು ಹೋಗಿ ನೀವು ಇನ್ನೇನು ಮಾಡಬೇಡಿ, ಅವರವರ ಪೇರೆಂಟ್ಸ್ಗೆ ಅವ್ರನ್ನ ಕೊಟ್ಬಿಡಿ, ಸುಪರ್ದಿಗೊಪ್ಸಿ, ಅಥವಾ ಇನ್ನೊಂದು ಪುನರ್ವಸತಿ ಕೇಂದ್ರ ಮಾಡಿ ಮಕ್ಕಳಿಗೆ ಪ್ರಾಪರ್ ಎಜುಕೇಶನ್ ಕೊಡಿ. ಇದನ್ನ ನಾವು ಬಿಜೆಪಿ ಗವರ್ನಮೆಂಟ್ ಇದ್ದಾಗ್ಲೂ ಕೇಳ್ಕೊಂಡ್ವಿ, ಏನೂ ಕೆಲಸ ಆಗ್ಲಿಲ್ಲ. ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗ್ಲೂ ಕೇಳ್ಕೊತಾ ಇದೀವಿ, ಏನೂ ಕೆಲಸ ಆಗಿಲ್ಲ. ಆಮೇಲೆ ಅವತ್ತು ನಾವು ಇದನ್ನ ನೇರವಾಗಿ ಹೇಳಿರ್ಲಿಲ್ಲ, ಆಶ್ರಮ ಒಂದಲ್ಲ ಒಂದು ದಿನ ಮತ್ತಷ್ಟು ಅನಾಹುತಗಳಿಗೆ ಕಾರಣೀಭೂತವಾಗುತ್ತೆ. ಹೇಳಿದ್ರು ನನಗೆ ಹೇಳಿದ್ರು ಉಮಾಶ್ರೀ ಮೇಡಮ್ ಫೋನೋದಲ್ಲಿ, ಈಗ ನನ್ನ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ, ಇನ್ನು 2-3 ದಿನದಲ್ಲಿ ನಾನು ಆಶ್ರಮಕ್ಕೆ ವಿಸಿಟ್ ಮಾಡ್ತಾ ಇದ್ದೀನಿ ಅಂತ ಇಲ್ಲೇ ಹೇಳಿದ್ರು, ಇದೇ ವೇದಿಕೆನಲ್ಲಿ ಹೇಳಿದ್ರು. ಇವತ್ತಿನ ತನಕ ಅವ್ರ ಆಶ್ರಮಕ್ಕೆ ಹೋಗಿಲ್ಲ, 3 ತಿಂಗಳಾಯ್ತು. ಮೇಡಮ್ ಹೋಗಿರ್ಬೋದು ಅಥವಾ ರಿಪೋರ್ಟ್ ಹೋಗಿಲ್ಲ, ಈ ತನಕ ಹೋಗಿಲ್ಲ ಮೇಡಮ್. ಹೋಗ್ಲೇಬೇಕಾಗುತ್ತೆ ಖಂಡಿತ. ಶಿ ವಿಲ್ ಗೋಯಿಂಗ್ ಟು ವಿಸಿಟ್. ಇಲ್ಲಿ ನಿತ್ಯಾನಂದನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋಂಥದ್ದು ಕಾಂಗ್ರೆಸ್ ಸರ್ಕಾರದ ಖಂಡಿತ ಹೇಳ್ತಾ ಇಲ್ಲ. ಈಗ ಕಾಂಗ್ರೆಸ್ ಗವರ್ನಮೆಂಟ್ ಇಸ್ ಪ್ರೊಟೆಕ್ಟಿಂಗ್ ನಿತ್ಯಾನಂದ ಅಂತನೋ, ಬಿಜೆಪಿ ಗವರ್ನಮೆಂಟ್ ವಾಸ್ ಪ್ರೊಟೆಕ್ಟಿಂಗ್ ನಿತ್ಯಾನಂದ, ಅದು ನನ್ನ ಉದ್ದೇಶ ಅಲ್ಲ. ದೇ ಆರ್ ನಾಟ್ ಟೇಕಿಂಗ್ ಎನಿ ಸ್ಟೆಪ್ ಅಗೇನ್ಸ್ಟ್ ನಿತ್ಯಾನಂದ. ನಾನು ಮುಖ್ಯಮಂತ್ರಿಗಳ ಹತ್ರ ಖಂಡಿತ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಯಾಕಂತಂದ್ರೆ ಪ್ರತಿಯೊಂದು ಈ ತರ ಆದಂತ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಆದಂತ ಸಂದರ್ಭದಲ್ಲಿ ಅವರ್ ಚೀಫ್ ಮಿನಿಸ್ಟರ್ ಡೆಫಿನೆಟ್ಲಿ ಹಸ್ ಟೇಕನ್ ಲಾಟ್ ಆಫ್ ಆಕ್ಷನ್. ಅದು ಮಹಿಳೆಯರು, ನಾನು ಯಾಕಂದ್ರೆ ಆಸ್ ಎ ವಿಮೆನ್ ಆಕ್ಟಿವಿಸ್ಟ್ ಇರೋದ್ರಿಂದ ಇವತ್ತು ನಾವು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಮ್ಮ ಸರ್ಕಾರ ಬಂದ ಮೇಲೆ ಮಾಡದಂತದ್ದಾಗಿರ್ಬೋದು, ಸ್ಪೆಷಲ್ ಕೋರ್ಟ್ ಸೆಟಪ್ ಆಗಿರುವಂತದ್ದು, ಗೂಂಡಾ ಕಾಯ್ದೆ ಕೂಡ ಮಹಿಳೆಯರ ವಿರುದ್ಧ ನಡೀತಾ ಇರುವಂತಹ ದೌರ್ಜನ್ಯಗಳ ವಿರುದ್ಧ ಗೂಂಡಾ ಕಾಯ್ದೆ ತಂದಿರಬಹುದು. ಇದೆಲ್ಲರೂ ಎಲ್ಲಾ ಕೂಡ ವಿ ಹ್ಯಾವ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಇನ್ ದಿಸ್ ಗವರ್ಮೆಂಟ್. ಸೊ ಹಾಗಾಗಿ ನಿತ್ಯಾನಂದ ಕೇಸಲ್ಲೂ ಕೂಡ ನಾವು ಮುಖ್ಯಮಂತ್ರಿ ಅವರಿಗೆ ಹೋಗಿ ನಾನು ಮಾತಾಡಿದಾಗ ಖಂಡಿತ ದೇ ವಿಲ್ ಬಿ ಸಮ್ ಡೆಫಿನೆಟ್ಲಿ ಇನ್ ಆಕ್ಷನ್. ಗೂಂಡಾ ಕಾಯ್ದೆ ಇಮಿಡಿಯೇಟ್ ಆಗಿ ಎವ್ರಿ ಆಸ್ಪೆಕ್ಟ್ ಇಟ್ ಅಟ್ರಾಕ್ಟ್ಸ್ ಗೂಂಡಾ ಕಾಯ್ದೆ ಅಗೇನ್ಸ್ಟ್ ನಿತ್ಯಾನಂದ ಅವ್ರ ಮೇಲೆ ಆಗುತ್ತೆ. ಹಾಗಾಗಿ ಅದನ್ನ ಕೂಡ ನಾವು ಗೃಹ ಮಂತ್ರಿಗಳಿಗೂ ಕೂಡ ನಾನು ಈ ಒಂದು ವಿಷಯದಲ್ಲಿ ನಾನು ಖಂಡಿತ. ಆಶ್ರಮದಲ್ಲಿ 3 ಸಾವುಗಳು ಆಯ್ತು ಅಂತ ಹೇಳಿದ್ನಲ್ಲ ನಾನು. 3 ಸಾವಿನ ಅಷ್ಟೇ ಅಲ್ಲ, ಸಾವಿನ ಪ್ರಯತ್ನಗಳು ನಡೆದಿದೆ. ಸುಸೈಡ್ ಅಟೆಂಪ್ಟ್ಗಳಾಗಿದೆ. ಸುಸೈಡ್ ಅಟೆಂಪ್ಟ್ ಮೂರು ಸುಸೈಡ್ ಅಟೆಂಪ್ಟ್ಗಳಾಗಿದೆ ಅಲ್ಲಿ ಆಶ್ರಮದಲ್ಲಿ. ಓಕೆ, ಈಗ ಮನೆಯಲ್ಲಿ ಯಾರೋ ಸುಸೈಡ್ ಅಟೆಂಪ್ಟ್ ಮಾಡ್ತಾರೆ ಅನ್ನೋದಕ್ಕೂ ಆಶ್ರಮದಲ್ಲಿ ಸುಸೈಡ್ ಅಟೆಂಪ್ಟ್ ಮಾಡ್ತಾರೆ ಅಂದಾಗ್ಲೂ ಒಂದು ಎನ್ಕ್ವೈರಿ ಸ್ಟೇಟಸ್ ಬೇರೆ ಇರುತ್ತೆ.
ಅಪ್ಪ ಅಮ್ಮನ ಜೊತೆ ಜಗಳಾಡ್ಕೊಂಡಿದ್ದ, ಹಾಗಾಗಿ ಅವನಿಗೆ ಮನೆಯಲ್ಲಿ ಏನೋ ಬೈಕ್ ತಕ್ಕೊಡ್ಲಿಲ್ಲ, ಸುಸೈಡ್ ಮಾಡ್ಕೊಂಡ ಅಂತ ನಾವು ಜನರಲ್ ಆಗಿ ಹೇಳ್ತೀವಿ. ಆಶ್ರಮದಲ್ಲಿ ಹೇಗೆ ಹೇಳ್ತೀರಾ ನೀವು? ಹೌ ಕ್ಯಾನ್ ಯು ಸೇ? ಅದ್ರಲ್ಲಿ 2 ಸುಸೈಡ್ ಅಟೆಂಪ್ಟ್ ಪೊಲೀಸ್ ರಿಪೋರ್ಟ್ ಆಗಿದೆ. ಅಲಗನ್ ಅಂತಕ್ಕಂಥವ್ರು ವಿರುದ್ಧ ವೈರಾಗ್ಯಾನಂದ ಮತ್ತೆ ಗಾಂಧಿನ ಜಯಂತಿ 3 ಜನ, ಜಯಂತಿ, ವೈರಾಗ್ಯಾನಂದ, ಅಲಗನ್ ಅಂತಕ್ಕಂಥ 3 ವ್ಯಕ್ತಿಗಳು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ ಅದೇ ಆಶ್ರಮದಲ್ಲಿ. ಮಾನಸಿಕ ಮತ್ತು ದೈಹಿಕ ಹಿಂಸೆ ಇದ್ದೇ ಇರುತ್ತೆ ಸರ್, ಅದರಿಂದ ಆಗದೇ ಇಲ್ಲ, ಅಟೆಂಪ್ಟ್ ಚಾನ್ಸೇ ಇಲ್ಲ. ಆಮೇಲೆ ನಾವು ಇನ್ನೊಂದು ವಿಚಾರ ಇಲ್ಲಿ ಹೇಳ್ಬೇಕು, ಏನಂತಂದ್ರೆ ನಾನಂತ ಈ ಆಶ್ರಮಕ್ಕೆ ಹೋಗಿಲ್ಲ, ನೋಡಿಲ್ಲ ಒಳಗಡೆ ಏನಿದೆ ಅಂತ. ಒಳಗಡೆ ಇದ್ದು ನೋಡಿ ಬಂದವರೇ ಹೇಳ್ತಾ ಇದ್ದಾರೆ. ಒಳಗಡೆ ಇದ್ದು ನೋಡಿ ಬಂದವರೇ ಇಲ್ಲಿ ಇಂತಿಂತ ಎಲ್ಲ ಅಕ್ರಮಗಳು ನಡೀತಾ ಇದೆ, ಲೆನಿನ್ಗಿಂತ ಸಾಕ್ಷಿ ಬೇಕಾ, ಆರ್ತಿರಾವ್ಗಿಂತ ಸಾಕ್ಷಿ ಬೇಕಾ? ಹಾಗಾದ್ರೆ ಕೋರ್ಟ್ ಯಾವ ಮಾತುಗಳನ್ನ ಮಾನ್ಯ ಮಾಡುತ್ತೆ? ಆಯ್ತು, ಪುರುಷತ್ವ ಪರೀಕ್ಷೆನೂ ಆಗೋಯ್ತು. ಈಗ ಆರ್ತಿ ಅವರು ಸುಳ್ಳು ಹೇಳ್ತಿದ್ದಾರೆ, ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿಲ್ಲ, ಯಾಕೆ ಅಂತಂದ್ರೆ ನಾನು ಲೈಂಗಿಕ ದೌರ್ಜನ್ಯ ಮಾಡೋ ಶಕ್ತಿನೇ ಇಲ್ಲ, 6 ವರ್ಷದ ಬಾಲಕನ ಹಾಗೆ ನನ್ನ ದೇಹ ಅಂತ ಹೇಳ್ಕೊಂಡ ನಿತ್ಯಾನಂದ. ಅದನ್ನೂ ಮಾಡಾಯ್ತು, ಅದರಲ್ಲೂ ಪಾಸಿಟಿವ್ ಬಂತು, ಇಲ್ಲ ಆತ ಅವನ ವಯಸ್ಸಿಗೆ ತಕ್ಕನಾಗಿದೆ ಅವನ ದೇಹ ಅಂತ ಹೇಳಿದ್ರು. ಅದು ಒಂದ್ ಕಡೆ ನಡೀತಾ ಇರತಕ್ಕಂಥ ಲೀಗಲ್ ಆಸ್ಪೆಕ್ಟ್ ಆದ್ರೆ, ಮತ್ತೊಂದ್ ಕಡೆ ಮತ್ತೆ 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 ಅನಾಹುತಗಳಿಗೆ ಎಡೆ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು. ನಾಳೆ ದಿನ ಮೈನರ್ ಇನ್ನೊಂದು ಗುರುಕುಲದಲ್ಲಿ ಇರ್ತಕ್ಕಂಥ ಹುಡುಗಿಯ ಮರ್ಡರ್ ಆಗುತ್ತೆ ಅಥವಾ ಆಕೆ ಸಾಯ್ತಾಳೆ. ರಾಘವೇಂದ್ರ ಸ್ವಾಮೀಜಿಯ ಪ್ರೇಮಲತಾ ಅಲ್ಲೂ ಕೂಡ ಅದೇ ರೀತಿಯಾಗಿದೆ. ಎಲ್ಲ ಈ ಆಶ್ರಮಗಳು ಅನ್ನೋಂತ ಒಂದು ತಾಣ ಬೇರೆ ಆಕ್ಟಿವಿಟೀಸ್ಗೆ ಅವರು ಎಡೆ ಮಾಡ್ಕೊಡ್ತಾ ಇರೋದ್ರಿಂದ ಇಂಥ ಒಂದು ಇದಕ್ಕೆ ಇಲ್ಲಿ ಒಂದು ಮಾತ್ರ ಬೇಜಾರಾಗ್ತಕ್ಕಂಥದ್ದು ಏನು ಅಂತಂದ್ರೆ, ನಿತ್ಯಾನಂದನ ವಿಚಾರದಲ್ಲಿ ಹೊಸದಾದಂತಹ ಕೇಸ್ಗಳಲ್ಲ ಮೇಡಮ್ ಇದು. ಅದೇ 2003, ಇವಾಗ 2014, 11 ವರ್ಷಗಳಿಂದ ಇಲ್ಲಿ ತನಕ ನಿರಂತರವಾಗಿ ಅಕ್ರಮ ಮಾಡ್ಕೊಂಡೇ ಬಂದಿದ್ದಾನೆ. ಆಯ್ತಾ, ಅಂಥ ವ್ಯಕ್ತಿಯ ಮೇಲೆ ಯಾವುದೇ ಕ್ರಮ ಇಲ್ಲ ಅಂತ ನನಗದು ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದು. ಏನೇನೋ ದೊಡ್ಡ ದೊಡ್ಡ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದಂಥವ್ರನ್ನ ಎಂತೆಂಥವ್ರನ್ನೋ ಹಿಡಿದಾಕ್ಬಿಟ್ರು ಸರ್ಕಾರ ಮನಸ್ಸು ಮಾಡಿ. ಯಾಕೆ ಈ ಕೆಲಸಗಳು ಆಗ್ತಾ ಇಲ್ಲ? ಹಾಗಾದ್ರೆ ಇಲ್ಲಿ ನನಗೊಂದು ಆಗ್ತಾ ಇರ್ತಕ್ಕಂಥದ್ದು, ತುಂಬಾ ಜನ ಇದಾರಲ್ವಾ ಈ ಲೇಡಿ ಡಿವೋಟೀಸ್, ತುಂಬಾ ಜನ ಇದಾರೆ, ಅವರುಗಳ ಜೀವಕ್ಕೆ ಬೆಲೆನೇ ಇಲ್ವಾ? ಹಾಗಾದ್ರೆ ಅಲ್ಲಿ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಏನಿದೆ ಸರ್, ಎನ್ಫೋರ್ಸ್ಮೆಂಟ್ ಅಥಾರಿಟಿ ದೇ ಆರ್ ಕೀಪಿಂಗ್ ಫೈಟ್. ಒಂದು ನೋಡಿ ಸರ್, ಈಗ ಬೈಲ್ ಕ್ಯಾನ್ಸಲೇಷನ್ ಅಕಾರ್ಡಿಂಗ್ ಟು ಯು, ಹೂ ಇಸ್ ದ ಎನ್ಫೋರ್ಸ್ಮೆಂಟ್ ಅಥಾರಿಟಿ? ಆಕ್ಚುಲಿ ಪೊಲೀಸ್ ಇನ್ಸ್ಟಿಟ್ಯೂಷನ್ಸ್ ಪೊಲೀಸ್ ಅಂತಾನೆ ಹೇಳಿ, ಏನಾದ್ರಲ್ಲಿ. ಈಗ ಅವರು ಅನೇಕ ನೋಡಿ ಸರ್, ಈಗ ಬೈಲ್ ಕ್ಯಾನ್ಸಲೇಷನ್ ಅರ್ಜಿ ಹಾಕ್ಬೋದು. ಯಾವುದೇ ಒಂದು ಮೊಕದ್ದಮೆ ಬೇಲ್ ಕೊಡಬೇಕಾದ್ರೆ ಅಲ್ಲಿ ಕಂಡೀಷನ್ ಹಾಕಿರ್ತಾರೆ, ನೀನ್ ಮತ್ತೆ ಇಂತ ಒಂದು ಚಟುವಟಿಕೆ ಭಾಗಿ ಹಾಕೂಡುದು. ಎಲ್ಲ ಕಂಡು ವೆಲಿಡ್ ಆದ್ರೆ ದೇ ಕ್ಯಾನ್ ಮೂವ್ ಅನ್ ಅಪ್ಲಿಕೇಶನ್ ಫಾರ್ ಕ್ಯಾನ್ಸಲೇಷನ್ ಬೇಲ್ ಒಂದ್ ಮಾಡಬಹುದು. ಏನು ನೀವೆಲ್ಲಗೆ ನನಗೆ ವಕೀಲನಾಗಿ ಎಲ್ಲಿ ಏನ್ ನಡೀತಿದೆ ಅಂತೇಳಿ ಬಾರಿ ದಟ್ಟಾಂಡದಲ್ಲಿ ಕಣ್ಕಟ್ಟು ಬಿಟ್ಟಾಗಂತ ವಾತಾವರಣ ಅಲ್ವಾ? ನಮ್ಮ ಸ್ಥಿತಿನೂ ಹಾಗೆ ಆಗಿದೆ, ನಿಮ್ಮ ಸ್ಥಿತಿನೂ ಹಾಗೆ. ಕಪ್ಪು ಬಟ್ಟೆ ಕಟ್ಬಿಟ್ಟು ಬಿಟ್ಟಾಗ ಬಿಡುತ್ತೆ ನಿತ್ಯಾನಂದ ಕೇಸಲ್ಲಿ. ನೀವ್ ಹೇಳಿದ್ರೆ ಈಗ ಕೇಸ್ ನಡೀತಾ ಇದೆ ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಸರ್ ಏನಾಗುತ್ತೆ, ಸೋ ಸ್ಯಾಡ್, ನಮ್ಮಲ್ಲಿ ಒಂದೊಂದು ಮೊಕದ್ದಮೆಗಳು ವರ್ಷಗಟ್ಟಲೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ನನಗೇನ್ ಅನ್ಸುತ್ತೆ, ನಿಮ್ಗೆ ನಗು ಬರ್ಬೋದು ಹೇಳ್ತೀನಿ, ಈ ಕೆಲವೊಂದು ಸಿನಿಮಾಗಳಲ್ಲಿ ಒಬ್ಬ ವಿಲನ್ ಇರ್ತಾನೆ, ಅವನ ಸಿನಿಮಾ ಆರಂಭದಿಂದ ಎಂಡ್ ತನಕನೂ ಅವನು ಅಕ್ರಮಗಳು ಮಾಡ್ಕೊಂಡೇ ಬರ್ತಾನೆ. ನಮ್ಮ ಮನಸ್ಸು ಅನ್ಸ್ತಾ ಇರುತ್ತೆ, ಏನಪ್ಪ ಇವನು ಇಷ್ಟು ಮಾಡಿದ್ರೆ ಇವ್ನಿಗೆ ಏನೂ ಆಗ್ತಿಲ್ಲ. ಒನ್ ಡೇ ಫೈನ್ ಡೇ ಆಗುತ್ತೆ ಅವನು ಕೊನೆಗೆ ಲಾಸ್ಟ್ ಅಲ್ಲಿ. ನನ್ನ ಮನಸ್ಸಲ್ಲಿ ಈತ ವಿಲನ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಆಗ್ತಾ ಇದೆಯಲ್ಲ. ಇನ್ನೊಂದು ಇಲ್ಲಿ ಗೂಂಡಾ ಕಾಯ್ದೆನೂ ಅಟ್ರಾಕ್ಟ್ ಆಗುತ್ತೆ. ಈವನ್ ಒಂದು ಮಹಿಳೆ ಒಂದು ಲಿಟಲ್ ಹರಾಸ್ಮೆಂಟ್ ಅಲ್ಲಿ ಅಥವಾ ಈವ್ ಟೀಸಿಂಗ್ ಅಲ್ಲಿ ಈ ತರ ಆಗಿದ್ರೂ ಕೂಡ ಅದು 302 ಅಟ್ರಾಕ್ಟ್ ಆಗುತ್ತೆ. ಅದರ ಜೊತೆಗೆ 376 ಡೆಫಿನೆಟ್ ಆಗಿ ರೇಪ್ ಕೇಸಸ್. ಹೆಣ್ಣು ಮಕ್ಕಳನ್ನ ನೋಡುವಂತ ದೃಷ್ಟಿಕೋನ ಬದಲಾದಾಗೂ ಕೂಡ ಇಟ್ ಅಟ್ರಾಕ್ಟ್ಸ್ 376. ಈಗ ದಟ್ ಈಸ್ ವೆರಿ ಸ್ಟ್ರಾಂಗ್ ಲೇಟೆಸ್ಟ್ ಅಮೆಂಡ್ಮೆಂಟ್ಸ್ ಪ್ರಕಾರ ಅವರ ಬಗ್ಗೆ ಏನಾದ್ರೂ ದೈಹಿಕ ದೌರ್ಜನ್ಯನೇ ಆಗಿರ್ಬೋದು ಅಥವಾ ಆಕೆಗೆ ಬೇರೆ ರೀತಿಯಂತ ಕಿರುಕುಳನೇ ಕೊಟ್ಟಿರ್ಬೋದು. ಯಾವ ರೀತಿಯಾದ ಕಿರುಕುಳ ಮತ್ತೆ ಅವಳನ್ನ ನೋಡಂತ ದೃಷ್ಟಿಕೋನ ಬದಲಾಗಿದ್ರೂ ಕೂಡ 174, 176 ಅಲ್ಲ, ಮೆನಿ ಕೇಸಸ್ ಇವ್ರ ಮೇಲೆ ಹಾಕಬಹುದಾಗಿತ್ತು ಅಂತ ಅಂದ್ಬಿಟ್ಟು. ಓಕೆ, ನಾವು ರಾಮನಗರ ಜಿಲ್ಲಾಧಿಕಾರಿಗಳ ಗಮನ ಸೆಳೀತಾ ಇದೀವಿ, ರಾಮನಗರ SP ಗಮನ ಸೆಳೀತಾ ಇದೀವಿ. ನಾವು ದಯವಿಟ್ಟು ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ನಿಮ್ಮ ಕಿರಿಯ ಅಧಿಕಾರಿಗಳನ್ನ ಒಮ್ಮೆ ಫೋನ್ ಮಾಡಿ ಕೇಳಿ, ಹೀಗೆಲ್ಲ ಆಯ್ತಲ್ಲ, ನೀವು ಯಾಕೆ ಕ್ರಮವನ್ನ ಕರೆಕ್ಟ್ ಆಗಿ ತೆಗೆದುಕೊಂಡಿಲ್ಲ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಈ ವಿಚಾರದಲ್ಲಾದ್ರೂ ಒಬ್ಬ ಮಹಿಳೆಯ ಜೀವ
ಅದಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ? ಒಂದ್ ಕಡೆ ಕ್ಷಮೆ ಇಲ್ಲ, ಒಂದ್ ಕಡೆ ಅವ್ರ ಪೇರೆಂಟ್ ಹೇಳ್ತಾರೆ ಆಕೆಗೆ ಹೃದ್ರೋಗ ಇತ್ತು ಅಂದ್ಬಿಟ್ಟು, ಆದ್ರೆ ಅವರ ರಿಲೇಟಿವ್ಸ್ ಎಲ್ಲ ಹೇಳ್ತಾ ಇದಾರೆ ಆಕೆ ಏನೂ ಇರ್ಲಿಲ್ಲ, ತುಂಬಾ ಚೆನ್ನಾಗಿದ್ಲು ಅಂತ ಅನ್ಬಿಟ್ಟು. ನಿತ್ಯಾನಂದನ ಆಶ್ರಮದಲ್ಲಿ ಮೃತಪಟ್ಟ ಎಲ್ಲಾ ಕೇಸ್ಗಳನ್ನು ನೀವು ತೆಗೆದು ನೋಡಿ, ಪೇರೆಂಟ್ಗಳು ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ಇಲ್ಲ ಆಶ್ರಮದಿಂದ ಏನೂ ತಪ್ಪಾಗಿಲ್ಲ, ನಮ್ಮ ಮಗಳದೇ ಏನೋ ಪ್ರಾಬ್ಲಮ್ ಇತ್ತು, ನಮ್ಮ ಮಗಂದೇ ಏನೋ ಪ್ರಾಬ್ಲಮ್ ಇತ್ತು. 3 ಕೇಸ್ನಲ್ಲಿ ಹಾಗೆ ಆಗಿದೆ. ಪೇರೆಂಟ್ಸ್ ಗಳು ಕರೆಕ್ಟ್ ಆಗಿ ಆಶ್ರಮದ ಪರ ಮಾತಾಡಿದ್ದಾರೆ, ಆದ್ರೆ ಬೇರೆಯವ್ರ ಕೇಸಸ್ ಹಾಕಿದ್ದಾರೆ, ಹಂಗಾಗಿರ್ಲಿಲ್ಲ. ಓಕೆ, ನಿತ್ಯಾನಂದ ಅವ್ರ ಪೇರೆಂಟ್ಸ್ ಗಳನ್ನ ಬುಕ್ ಮಾಡ್ಕೊಳ್ತಾನ? ಹಾಗೆ ಹೇಳೋಣ ನೇರವಾಗಿ. ಆದ್ರೆ ನ್ಯಾಯ ಒದಗಿಸ್ತಕ್ಕಂಥದ್ದು ಎಲ್ಲಿ? ಅಮಾಯಕರ ಮಹಿಳೆಯ ಜೀವಕ್ಕೆ ಕುತ್ತು ಬರ್ತಾ ಇರ್ತಕ್ಕಂಥ ಆಶ್ರಮದ ಮೇಲೆ ಕ್ರಮ ಎಂದು? ಇದು ನಮ್ಮ ಪ್ರಶ್ನೆ. ಚರ್ಚೆ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ.